ಈ ನನ್ನ ಮಗ ಇನ್ನೂ ಮಲಗಿದಾನಲ್ಲ. ಚೇತನ್, ಲೋ ಚೇತನ್, ಎದ್ದೇಳಲ್ಲ ಅಂತ ಕಾಣಿಸತ್ತೆ. ಥೂ ನನ್ನ ಮಗ. ಪಿಯೂಟ್ 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 ಪಿಯೂಟ್. ಲೋ ಚೇತನ್, ಚೇತನ್ ಎದ್ದೇಳಲೋ, ಎದ್ದೇಳೋ. ಲವ್, ನಾಳೆ ಸಿಕ್ಬಿಟ್ಟು ಎಣ್ಣೆ ಹೊಡೆಯೋಣ ಅಂತಂದೆ. ಇವಾಗ ನೋಡಿದ್ರೆ ಬೆಳಗ್ಗೆ ಒಬ್ಬನೇ ಶುರು ಹಚ್ಕೊಂಡಿದ್ಯಾ? ಎಲ್ಲವೂ ಚೆನ್ನಾಗೇ ಇತ್ತು. ವೀಕೆಂಡ್ ಪಾರ್ಟೀಸು, ಮೋಜು ಮಸ್ತಿ, ಒಳ್ಳೆಯ ಫ್ರೆಂಡ್ಸ್. ಸಿಂಗಲ್ ಸಿಂಹ ಆಗಿದ್ದ ನನ್ನನ್ನು ಈ ಮದುವೆ ಜೀವನದಿಂದ ನನ್ನ ನೆಮ್ಮದಿನೇ ಹಾಳು ಮಾಡಿಬಿಡ್ತು. ನಾನು ಇವಾಗ ಮೊದಲಿನ ಥರ ಇರಕ್ಕೆ ಆಗ್ತಿಲ್ಲ ಚೇತನ್. ಲವ್, ಮದುವೆಯಾಗ 6 ತಿಂಗಳಾಗಿಲ್ಲ, ಇವಾಗ ಹಿಂಗಂತ ಇದೆಯಲ್ಲೋ. ನಮ್ಮ ಸರ್ಕಲಲ್ಲಿ ಎಣ್ಣೆ ಹೊಡೆಯೋದನ್ನ ಹುಡುಗಿ ಹತ್ರ ಹೇಳ್ಕೊಂಡ ಭರ್ಜರಿ ಗಂಡು ಕಣ ನೀನು. ಅದೇ ಮಾಡಿ ತಪ್ಪು ಕಣೋ ನಾನು. ಏನಾಯ್ತು? ಇದು ಇದು ಕಾಮಿಡಿ ಅಂದ್ರೆ. ಅಂಕಲ್ ನಮಸ್ತೆ. ಅಂಕಲ್ ಬನ್ನಿ ಬನ್ನಿ. ನಿಮ್ಮ ತಂದೆಯವರು ಮೊನ್ನೆ ಬೆಂಗಳೂರಿಗೆ ಬಂದಿದ್ರು. ಹಾ, ನನ್ನ ಮಗಳು ನೋಡ್ಕೊಂಡು ಹೋದ್ರು. ಹೌದಾ? ಆಷಾಢ ಅಲ್ವಾ, ಅದಕ್ಕೆ ಅರ್ಜೆಂಟ್ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಹುಡುಗ ಅದ್ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗೋಣ ಅಂತ ಹೇಳಿದ್ರು. ನಿಮ್ಮ ಅಮ್ಮವ್ರು ಅದೇನೋ ಮಾತಾಡಬೇಕು ಅಂತ ಕಾಲ್ ಮಾಡಿದ್ರು. ಮಾತಾಡೋಂಥದ್ದು ಏನಿಲ್ಲ ಅಂಕಲ್. ಹೌದಾ? ಹಾ. ಹಲೋ ವೆಂಕಟೇಶ, ನಿಮ್ಮ ಹುಡುಗ ಮಾತಾಡೋದೇ ಇಲ್ಲ ಅಂತಾನಲ್ಲಪ್ಪ. ಮಾತಾಡ್ಬೇಕಂಕಲ್. ಇರು ಹಂಗಾರೆ, ನಿಮ್ಮ ಹುಡುಗನ ಹತ್ರ ಮಾತಾಡ್ಬಿಟ್ಟು ಆಮೇಲೆ ನಿನಗೆ ಕಾಲ್ ಮಾಡ್ತೀನಿ. ಆಯ್ತಾಯ್ತು. ಹೇಳಪ್ಪ. ಮಾತಾಡೋದಿದೆ ಅಂಕಲ್. ಹಾ, ಅದೇ ಮತ್ತೆ ಮಾತಾಡ್ತಿದಾರಲ್ಲ. ಅದೇ ಮತ್ತೆ. ಯಾವ ಕಂಪ್ನಿಲಿ ಕೆಲಸ, ಎಷ್ಟು ಸಂಬಳ? ನಮ್ದು ಟಾಟಾ ಬುಲ್ಡೋಜರ್ ಕಂಪ್ನಿ ಅಂಕಲ್. ಒಂದು 50-60 ತಿಂಗಳಿಗೆ ಬರುತ್ತೆ. ಅದೇ ಮತ್ತೆ ಹಳಿ ಅಂದ್ರೆ ಏನ್ ಕಮ್ಮಿನಾ? ಹುಡುಗಿ ಕರ್ಸ್ಕೋ ಬೇಗ. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಟೀ ತಗೊಳ್ಳಿ. ಸರಿ ಅಂಕಲ್. ಅದೇ ಮತ್ತೆ ಟೆರೇಸ್ಗೆ ಹೋಗಿ. ಹೋಗಮ್ಮ. ಸರಿ ಅಂಕಲ್. ಹೋಗಿ ಹೇಳಿ ಅಂದ್ರೆ. ಹಾಯ್. ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ. ಮತ್ತೆ ನೀವೇ ಹೇಳಿ. ಹೇಳೋದೇನಿಲ್ಲ, ಈ ಅರೇಂಜ್ ಮ್ಯಾರೇಜು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ನೀವು ಹೇಳಿ. ನೀವು ಫಸ್ಟ್ ಹೇಳಿ, ನಾನು ಆಮೇಲೆ ಹೇಳ್ತೀನಿ. ನಾ ಹೇಳೋದಂದ್ರೆ, ನಾ ಕೇಳೋದೊಂದೇ, ಈ ಮದುವೆಗೆ ಯಾರ್ದು ಪ್ರೆಸರ್ ಇಲ್ಲ ತಾನೆ? ನಿಮ್ಗೆ ಒಪ್ಪಿಗೆ ಇದೆ ತಾನೆ? ಹಾಂ, ಆ ಥರ ಏನೂ ಇಲ್ಲ, ನನ್ಗೆ ಒಪ್ಪಿಗೆ ಇದೆ. ಓಕೆ. ಮತ್ತೆ ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ, ನಿಮಗೆ ಈ ಕುಡಿಯೋದು, ಸೇದೋದು, ಹಾಗೆ ಗುಟ್ಕಾ ಹಾಕೋದು, ಈ ಥರ ಏನಾದರೂ ಚಟ ಇದೆಯಾ? ಹಾಗೇನಿಲ್ಲ. ನನಗೆ ತುಂಬ ಖುಷಿ ಆದಾಗ ಒಂದು ನೈಟ್ ಹೊಡಿತೀನಿ, ತುಂಬ ಬೇಜಾರಾದಾಗ ಒಂದು ಕ್ವಾರ್ಟರ್ ಹೊಡಿತೀನಿ. ಫ್ರೆಂಡ್ಸ್ ವೀಕೆಂಡಲ್ಲಿ ಆವಾಗ ಇವಾಗ ಸಿಕ್ಕಿದ್ರೆ ಒಂದು ಹಾಫ್ ಬಾಟ್ಲೆ ಹೊಡಿತೀನಿ. ಅಲ್ಲಲ್ಲ, ಸ್ವಲ್ಪ ಕಮ್ಮಿನೇ ಹೊಡಿತೀನಿ. ಹಾಂ, ನೀವೇನು ಸಿಗರೇಟ್ ಸೇಯ್ತೀನಿ ಅಂತ ಕೇಳಿದ್ರಲ್ಲ, ನಾನು ರೆಗ್ಯುಲರಾಗಿ ಸಿಗರೇಟ್ ಹೊಡೆಯಲ್ಲ. ಆದರೆ ಡ್ರಿಂಕ್ಸ್ ಮಾಡಿದಾಗ ಆವಾಗ ಇವಾಗ ಹೊಡಿತೀನಿ ಅಷ್ಟೇ. ಈ ಗುಡ್ಕ ಅದೆಲ್ಲ ಅಭ್ಯಾಸ ಇಲ್ಲ ನನಗೆ. ಆದರೆ ನಮ್ಮಮ್ಮ ನಾನ್ ವೆಜ್ ಮಾಡಿದಾಗ ಒಂದು ವಿಮಲ್ ಹಾಕ್ತೀನಿ ಅಷ್ಟೇ. ಯಾಕೆ ಹಿಂಗೆ ನೋಡ್ತಿದ್ದೀರಾ? ಈ ಚಟನೆಲ್ಲ ಮದುವೆ ಆದ್ಮೇಲೆ ಬಿಟ್ಬಿಡು ಅಂತಂದ್ರೆ ಬಿಟ್ಬಿಡ್ತೀನಿ. ನನ್ಗೆ ನೀವು ಓಪನ್ ಆಗಿ ಮಾತಾಡ್ತಿರಲ್ಲ, ಅದಕ್ಕೆ ಇಷ್ಟ ಆದ್ರಿ. ಸ್ವಲ್ಪ ಚಟ ಕಮ್ಮಿ ಮಾಡ್ಕೊಳ್ಳಿ. ನನ್ಗೂ ಒಂದು ಚಟ ಇದೆ. ಏನದು? ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ 20K ಫಾಲೋವರ್ಸ್ ಇದಾರೆ. ನಾನ್ ರೀಲ್ಸ್ ಮಾಡ್ತೀನಿ. ಹಾಗೇನೆ ನಂದೊಂದು ಯೂಟ್ಯೂಬ್ ಚಾನೆಲ್ ಇದೆ, ಅದರಲ್ಲಿ 4200 ಸಬ್ಸ್ಕ್ರೈಬರ್ಸ್ ಇದಾರೆ. ನಾನ್ ವ್ಲಾಗ್ಸ್ ಮಾಡ್ತೀನಿ. ವಾವ್! ಅದಕ್ಕೆ ಏನ್ ಗೊತ್ತಾ, ನೀವು ಕುಡಿಬೇಕಾದ್ರೆ ನಿಮ್ಗೆ ಸೈಡ್ಸ್ಗೆ ಆಮ್ಲೆಟ್ ನಾನೇ ಮಾಡ್ಕೊಡ್ತೀನಿ. ಆದ್ರೆ ಕುಡ್ದು ಜಗಳ ಆಡ್ಬಾರ್ದು. ಹಾಗೇನೆ ನಾನ್ ರೀಲ್ಸ್ ಮಾಡ್ಬೇಕಾದ್ರೆ, ವ್ಲಾಗ್ಸ್ ಮಾಡ್ಬೇಕಾದ್ರೆ ಜಗಳ ಮಾಡ್ಲಾರ್ದೇನೆ ಮದ್ವೆ ಆದ್ಮೇಲೂ ನನಗೆ ಹಿಂಗೆ ಸಪೋರ್ಟ್ ಮಾಡ್ಬೇಕು. ಹಂಗಿದ್ರೆ ನನಗ್ ಮದ್ವೆ ಓಕೆ. ರೀಲ್ಸ್ ವ್ಲಾಗ್ಸ್ ಅಷ್ಟೇ ತಾನೇ, ಮಾಡ್ಕೊಳ್ಳಿ. ಅದಕ್ಕೆ ಹೇಳಿದ್ದು ಎಲ್ಲ ಹೇಳ್ಕೊಂಡ ಗಂಡು ಅಂತ. ಲವ್, ಜಾಸ್ತಿ ಕುಡಿದು ಗಲಾಟೆ ಏನಾದ್ರು ಮಾಡ್ದೇನೋ? ಎಚ್ಚರಿಕೆ, ಮದುವೆಯಿಂದ ಮಾನಸಿಕ ಆರೋಗ್ಯವು ಹಾಳಾಗಬಹುದು.
ಮದುವೆಗೂ ಮುಂಚೆ ಯೋಚಿಸಿ ಜಾಗರೂಕರಾಗಿ. ತಿಕ್ಕ ಮುಚ್ಕೊಂಡು ಕೊರಿಬೇಡ. ಮದುವೆ ಆದ್ಮೇಲೆ ಏನಾಯ್ತು ಹೇಳು. ಹೇಳೋಕೆ 1-2 ಮಗ, 100 ಕಣಲು. 100 ಬೇಡ ತಂದೆ, ಆ 1-2 ಅದನ್ನೇ ಹೇಳು. ಹಾಯ್ ಫ್ರೆಂಡ್ಸ್, ಎಲ್ರೂ ಹೇಗಿದ್ದೀರಾ? ನಾನ್ ನಿಮ್ ಮನೆ ಮಗಳು ಚೈತ್ರ ನಂದನ್. ನೋಡಿ, ನನ್ ವಿಡಿಯೋ ಇಷ್ಟ ಆಗಿ ಯಾರೋ ಒಬ್ರು ಎಷ್ಟ್ ಪ್ಲಾಂಟ್ಸ್ ಕೊಟ್ಟು ಕಳ್ಸಿದ್ದಾರೆ. ಎಷ್ಟ್ ಚೆನ್ನಾಗಿದೆ ಅಲ್ವಾ? ಲೇ ಚೈತ್ರ, ಹೊರಗಡೆ ನಿಂತ್ಕೊಂಡು ಇಲ್ಲೇನೆ ಮಾಡ್ತಿದೀಯಾ? ರೀ, ನಾನ್ ಇನ್ಸ್ಟಾ ಲೈವ್ ಅಲ್ಲಿ ಇದ್ದೀನಿ, ಸುಮ್ನೆ ಹೋಗಿ. ನೋಡಲ್ಲಿ ಹೊರಗಡೆ ಹೋಗೋ ಜನಲ್ಲ ನೀನ್ ನೋಡ್ಕೊಂಡು ನಕ್ಕೊಂಡು ಹೋಗ್ತಾ ಇದಾರೆ. ಅವ್ರ ಪಾಡಿಗೆ ಅವ್ರು ನಗ್ತಾ ಇದ್ರೆ ನಿಮಗೇನ್ರಿ ಪ್ರಾಬ್ಲಮ್ಮು? ಯಾವಾಗ್ಲೂ ಒಳಗಡೆನೆ ಮಾಡ್ತಾ ಇದ್ರೆ ಹೊರಗಡೆ ವೈಬ್ಸ್ ಯಾವಾಗ ತೋರ್ಸೋದು? ಇಲ್ಲಿ ಮಾಡೋ ಬದ್ಲು ಒಳಗಡೆ ಹೋಗ್ಬಿಟ್ಟು ಮಾಡ್ಬೋದು ತಾನೆ? ಯಾವಾಗ್ಲೂ ಒಳಗಡೆ ವಿಡಿಯೋ ಮಾಡಿದ್ರೆ ಹೆಂಗೆ? ಹೊರಗಡೆ ವ್ಲಾಗ್ಸ್ ಮಾಡೋದ್ ಬೇಡ್ವಾ? ಕಂಟೆಂಟ್ ಚೆನ್ನಾಗಿದ್ರೆ ಒಳಗಿಂದ ನೋಡ್ತಾರೆ, ಹೊರಗಿಂದ ನೋಡ್ತಾರೆ. ಅದ್ರನ್ನ ತಿಳ್ಕೊ, ಅರ್ಥ ಆಯ್ತಾ? ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಲವ್ ಯು, ಬಾಯ್. ಹಾಯ್ ಫ್ರೆಂಡ್ಸ್, ಎಲ್ರೂ ಹೇಗಿದ್ದೀರಾ? ನಾನ್ ನಿಮ್ ಮನೆ ಮಗಳು ಚೈತ್ರ ನಂದನ್. ನಿಮ್ ಹತ್ರ ಒಂದ್ ವಿಷಯ ಹಂಚ್ಕೋಬೇಕಾಗಿತ್ತು. ಅದೇನಂದ್ರೆ, ನನ್ಗೂ ನನ್ನ ಯಜಮಾನ್ರಿಗೂ ಮದ್ವೆಗಿಂತ ಮುಂಚೆ ಒಂದ್ ಮಾತಾಗಿತ್ತು. ಅದೇನಂದ್ರೆ, ಅವ್ರು ಎಣ್ಣೆ ಹೊಡಿಬಹುದು, ನನ್ ರೀಲ್ಸ್ ಮಾಡ್ಬೋದು ಅಂತ. ಇವಾಗ್ಲೂ ನಾವಿಬ್ರು ಹಾಗೆ ನಡ್ಕೊಳ್ತಾ ಇದೀವಿ. ಅವರು ಹಾಲಲ್ಲಿ ಕೂತ್ಕೊಂಡು ಎಣ್ಣೆ ಹೊಡಿತಿದ್ದಾರೆ. ನಾನ್ ಅವ್ರಿಗೆ ಅಂತ ಇಲ್ ನೋಡಿ ಆಮ್ಲೆಟ್ ಮಾಡ್ಕೊಡ್ತಾ ಇದ್ದೀನಿ. ಸ್ವಲ್ಪ ಸೀದ್ ಹೋಗಿದೆ, ನಮ್ಮ ಯಜಮಾನ್ರನ್ ಬೈಯಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಎಣ್ಣೆ ಧ್ಯಾನದಲ್ಲಿ ಏನೂ ಗೊತ್ತಾಗಲ್ಲ. ನೋಡಿ ಫ್ರೆಂಡ್ಸ್, ಅವ್ರದೇ ಧ್ಯಾನದಲ್ಲಿ ಹೇಗಿದ್ದಾರೆ ನೋಡಿ. ಕಾಣಿಸ್ತಿದ್ಯಾ ನಿಮ್ಗೆ? ಯಾಕೆ ಯಾಕೆ ಈ ರೀತಿ ಹಿಂಸೆ ಕೊಡ್ತಿದೀಯಾ? ನೀನ್ ಮಾಡೋ ವಿಡಿಯೋಸ್ ನಮ್ಮ ಅಪ್ಪ ಅಮ್ಮ ರಿಲೇಟಿವ್ಸ್ ಎಲ್ಲ ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ. ನಮ್ಮ ಯಜಮಾನ್ರು ಸ್ವಲ್ಪ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ನಾಳೆ ಹೊಸ ಕಾನ್ಸೆಪ್ಟ್ ಜೊತೆ ನಿಮಗ್ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ನಗಕ್ಕೂ ಆಗದೆ, ಅಳಕ್ಕೂ ಆಗದೆ, ಇದು ಒಂದ್ ಜನ್ಮನ. ರೀ 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 ಸಾರಿ ರೀ, ಇನ್ನೊಂದ್ಸರಿ ನೀವು ಕುಡಿಬೇಕಾದ್ರೆ ನಾನು ವಿಡಿಯೋ ಮಾಡಲ್ಲ ರೀ. ಸಾರಿ ರೀ, ತಗೊಳ್ಳಿ, ಆಮ್ಲೆಟ್ ಮಾಡಿದೀನಿ. ಬೇಡಮ್ಮ ಬೇಡ ರೀ, ಎಷ್ಟ್ ಟೇಸ್ಟಿ ಆಗಿದೆ ಗೊತ್ತಾ? ಪ್ಲೀಸ್, ಆಮ್ಲೆಟ್ ಎಷ್ಟ್ ಚೆನ್ನಾಗಿದೆ ಅಂತ ತಿನ್ ನೋಡಿ. ಸರಿ ಆಯ್ತು. ನಾನ್ ನಿಮ್ ಮನೆ ಮಗಳು ಚೈತ್ರ ನಂದನ್. ನೋಡಿ ಫ್ರೆಂಡ್ಸ್, ನಮ್ಮ ಯಜಮಾನ್ರದ್ದು ಇವತ್ತು ವೀಕೆಂಡ್. ಮಗು ತರ ಎಷ್ಟ್ ಮುದ್ದಾಗ್ ಮಲ್ಗಿದ್ದಾರೆ ನೋಡಿ ನೋಡಿ. ಅವ್ರಿಗೆ ಚಿಕನ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ನಾನೇ ಇವತ್ತು ಚಿಕನ್ ಬಿರಿಯಾನಿ ಮಾಡಿದೀನಿ. ಅದನ್ನ ಆಮೇಲೆ ತೋರಿಸ್ತೀನಿ, ಓಕೆನಾ? ಅಯ್ಯೋ ನನ್ ಪಿಂಡ. ಅಯ್ಯೋ 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 ಅಮ್ಮ ತಾಯಿ, ನಾನು ಕುಡಿಯೋದನ್ನ ಬಿಟ್ಬಿಡ್ತೀನಿ. ನೀನು ರೀಲ್ಸ್ ಅಲ್ಲಿ ಹಾಕ್ಸ್ ಮಾಡೋದನ್ನ ಬಿಟ್ಬಿಡು. ನೋಡಿ ಫ್ರೆಂಡ್ಸ್, ಕೋಪ ಬಂದಿರೋರ್ ತರ ನಾಟಕ ಆಡ್ತಿದ್ದಾರೆ. ಅವ್ರಿಗೆ ನನ್ ಮೇಲೆ ಕೋಪನೇ ಬರಲ್ಲ, ಅವ್ರು ಸುಮ್ನೆ ರೇಗಿಸ್ತಿರೋದಷ್ಟೇ. ಅಯ್ಯೋ ಅಯ್ಯೋ ಅಯ್ಯೋ, ನನ್ ಲೈವ್ ಅಲ್ಲಿ ಇದ್ದೆ. ನನ್ ಫ್ರೆಂಡ್ಸ್ ಎಲ್ಲ ಎಷ್ಟು ಬೇಜಾರಾಗಿರ್ತಾರೋ ಏನೋ. ಏನೂ ಆಗಿಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಯಜಮಾನ್ರು ಮೊಬೈಲ್ ತಗೊಂಡ್ ಬಿಸಾಡಿದ್ರು, ಮೊಬೈಲು ಹಾಳಾಗಿಲ್ಲ, ಲೈವ್ ಕಟ್ ಆಗಿಲ್ಲ. ಇದಕ್ಕೆಲ್ಲ ನಿಮ್ಮ ಆಶೀರ್ವಾದನೇ ಕಾರಣ. ನೋಡಿ ಫ್ರೆಂಡ್ಸ್, ನಮ್ಮ ಯಜಮಾನ್ರಿಗೆ ಡೈವರ್ಸ್ ಬೇಕಾದ್ರೆ ಕೊಡ್ತೀನಿ, ಆದ್ರೆ ನನ್ ಲಾಗ್ಸ್ ರೀಲ್ಸ್ ಮಾಡೋದನ್ನ ಮಾತ್ರ ಬಿಡೋದಿಲ್ಲ. ಓಕೆನಾ? ಬಾಯ್, ಟೇಕ್ ಕೇರ್. ಅಯ್ಯೋ ದೇವ್ರೆ, ಯಾರಾದ್ರೂ ಗಂಡ್ಸತ್ತ ಹೆಂಗ್ಸನಾದ್ರೂ ಮದ್ವೆ ಆಗ್ಬೋದಿತ್ತು. ಇದ್ಯಾವ್ದಕ್ಕೂ ತಗಲಾಕೊಂಡೆ, ನನಗ್ ಕರ್ಮ. ಡೈವರ್ಸ್ ಕೊಡ್ತಾಳಂತೆ, ಡೈವರ್ಸ್ ಬಿಟ್ರೆ ಗತಿ ಇಲ್ಲ. ಹಿಂಗ ಆಗ್ತಿದೆ ಮಗ. ಅಲೋ ಅಪ್ಪ, ನಾನು ಮದುವೆ ಹುಡುಗಿ ನೋಡಿದ್ದಲ್ಲ, ಆ ಹೊಸಪೇಟೆ ಸುಕನ್ಯಾ, ಅವಳು ಬೇಡಪ್ಪ. ಅವಳು ರೀಲ್ಸ್ ಮಾಡ್ತಾಳೆ. ರೀಲ್ಸ್ ಮಾಡೋವಳನ್ನ ಮದುವೆ ಆದ್ರೆ ಅಷ್ಟೇ ಲೈಫು, ಅದೋಗತಿ. ಬೇಡ ಅಂತ ಹೇಳ್ಬಿಡಪ್ಪ. ಇಡ್ತೀನಪ್ಪ. ಸರಿಯಪ್ಪ. ಲವ್, ಹಿಂಗೆಲ್ಲ ಆಯ್ತೇನೋ? ಹೆಂಗೋ ತಡ್ಕೊಂಡಿದ್ಯಾ? ಇನ್ನೂ ಏನಾದರೂ ಇದೆಯೇನೋ? ಎಲ್ಲ ನನ್ನ ಮಾನ ಮರಿದಿ ಹೋದ್ಮೇಲೆ ನಮ್ಮ ಅತ್ತೆ ಮಗಳು ಅಪರೂಪಕ್ಕೆ ನನ್ನ ಫ್ಯಾಮಿಲಿ ಆಗಿದೆ ಅಂತ ನೋಡಕ್ಕೆ ನಮ್ಮ ಮನೆ ಬಂದಿದ್ಲು ಕಣೋ. ನಮ್ಮ ಅತ್ತೆ ಮಗಳನ್ನೂ ಬಿಟ್ಟಿಲ್ಲ ಅವಳು. ಏನ್ ಮಾಡಿದ್ಲು? ಹಾಯ್ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ನಾನು ನಿಮ್ ಮನೆ ಮಗಳು ಚೈತ್ರ ನಂದನ್.
ಇವತ್ ನಾನು ಯಾಕೆ ಲಾಗ್ ಮಾಡ್ತಿದ್ದೀನಿ ಅಂದ್ರೆ ನಿಮ್ಮೆಲ್ರಿಗೂ ಒಂದ್ ಒಳ್ಳೆ ಸರ್ಪ್ರೈಸ್ ಇದೆ. ಏನಪ್ಪ ಸರ್ಪ್ರೈಸ್ ಅಂದ್ರೆ ನಮ್ ಯಜಮಾನ್ರ ಅತ್ತೆ ಮಗಳು ಅಂದ್ರೆ ನನ್ಗ ಅಕ್ಕ ಆಗ್ತಾರೆ. ಮದ್ವೆ ಆಗಿ ಸುಮಾರು ದಿನಗಳಾದ್ಮೇಲೆ ಫಸ್ಟ್ ಟೈಮ್ ನಮ್ ಮನೆಗ್ ಬರ್ತಿದ್ದಾರೆ. ಇದನ್ನ ಯಾಕೆ ನಾನು ವಿಡಿಯೋ ಮಾಡ್ತಿದೀನಿ ಅಂದ್ರೆ ನಮ್ ಯಜಮಾನ್ರಿಗೂ ಮತ್ತೆ ಅವ್ರ ಅತ್ತೆ ಮಗಳಿಗೂ ಕಣ್ ಸನ್ನೆಲೆ ಲವ್ ಆಗಿತ್ತಂತೆ. ಆದ್ರೆ ಕಾರಣಾಂತರಗಳಿಂದ ಆ ಲವ್ ಈಡೇರ್ಲಿಲ್ಲ. ಅದಕ್ಕೆ ಅವ್ರನ್ನ ತೋರಿಸ್ಬೇಕು ಅಂತ ನಾನ್ ಲಾಗ್ ಮಾಡ್ತಾ ಇದ್ದೀನಿ. ಹೇ, ಕೊನೆಗೂ ವಸುಮತಿಯವ್ರು ಬಂದ್ರು. ಹೇಗಿದೆಯಾ ವಸು? ಚೆನ್ನಾಗಿದ್ದೀನಿ. ಚೈತ್ರ ಭಾವ ಎಲ್ಲಿ? ಹಾ, ಬರ್ತಿದ್ದಾರೆ. ಹಾಯ್ ಹೇಳು. ಹಾಯ್. ಹಾಯ್ ವಸುಮತಿ. ಹಾಯ್. ಹೇ, ಫೈನಲಿ ಮೂವರು ಒಂದ್ ಫ್ರೇಮ್ ಅಲ್ಲಿ ಇದೀವಿ. ಹಾಯ್ ಹೇಳಿ. ಹಾಯ್. ಹಾಯ್. ಹೇ ವಸು, ನೀನ್ ಗಂಡನ್ ಕರ್ಕೊಂಡು ಬಂದಿಲ್ವಾ? ಅವ್ರು ತುಂಬಾ ಬಿಸಿ ಅಂತೆ ಬಾವ, ನನ್ ಕರ್ಕೊಂಡು ಹೋಗಕ್ ಬರ್ತಾರೆ. ಓಹೋ. ನೋಡುದ್ರಾ ಫ್ರೆಂಡ್ಸ್, ಇವ್ರಿಬ್ರು ಹೆಂಗ್ ಮಾತಾಡ್ತಾರೆ ಅಂತ? ಇರಿ, ನಾನ್ ವಸುನ್ ಮಾತಾಡ್ಸ್ಕೊಂಡ್ ಬರ್ತೀನಿ. ವಸು, ನನ್ ಫಾಲೋವರ್ಸ್ಗೆ ಇನ್ನೊಂದ್ಸಲ ಹಾಯ್ ಹೇಳು. ಏ ಸಾಕು ಬಿಡೆ. ಬಾರೆ. ಅವ್ರು ಹಂಗೇನೆ ಫ್ರೆಂಡ್ಸ್. ನಾನ್ ವಸುನ ಮಾತಾಡ್ಸ್ಕೊಂಡು ಮತ್ತೆ ಬರ್ತೀನಿ. ಓಕೆ, ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು. ಏನ್ ಬಾವ ಇದೆಲ್ಲ? ವಸುಮತಿ, ನನ್ನ ಲೈಫಲ್ಲಿ ನೀನು ಮಿಸ್ ಮಾಡ್ಕೊಂಡೆ ವಸುಮತಿ. ಮಿಸ್ ಮಾಡ್ಕೊಂಡೆ ವಸುಮತಿ. ಹಾಯ್ ಫ್ರೆಂಡ್ಸ್. ವಸುಮತಿ, ಇದೆಲ್ಲ ನೀನ್ಯಾಕ್ ಮಾಡ್ತಿದೀಯಾ? ನಿನ್ನೊಬ್ಬಳಿಗೆ ತೊಂದ್ರೆ ಆಗುತ್ತಲ್ವೇನೆ? ನಾನ್ ಬಂದಿದ್ದೀನಲ್ಲ, ನಿನಗೂ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ಅಷ್ಟೇ. ಹಾ, ನೋಡಿ ಫ್ರೆಂಡ್ಸ್, ಇದು ತಾನೇ ನಿಜವಾದ ಪ್ರೀತಿ ಅಂದ್ರೆ. ರಿಲೇಶನ್ ಅಲ್ಲಿ ವಸುಮತಿದು ನಂದು ಸಂಬಂಧ ಹೇಗಿದೆ ಅಂತ ತಿಳ್ಕೊಳ್ಳಕ್ಕೆ ನಾ ಈ ವಿಡಿಯೋ ಮಾಡಿದ್ದು. ನಾನ್ ನಿಮ್ ಮನೆ ಮಗಳು ಚೈತ್ರ ನಂದನ್. ಮತ್ತೆ ಸಿಗ್ತೀನಿ, ಬಾಯ್. ಯಾಕೆ ವಸು ಹೀಗೆ ಹೋಗ್ತಿದ್ಯಾ? ನೀನ್ ಕರ್ಕೊಂಡು ಹೋಗಕ್ಕೆ ನಿನ್ ಗಂಡ ಬರ್ತಾನಂತ ಹೇಳಿದ್ದೆ. ನಾನ್ ಬಂದಿದ್ದಕ್ಕೆ ನನ್ ಮರ್ಯಾದೆ ತೆಗೆದಿದ್ದಾಳೆ ನಿನ್ ಹೆಂಡತಿ. ನನ್ ಗಂಡ ಏನಾದ್ರೂ ಬಂದಿದ್ರೆ ಅವನ್ ಕತೆನೂ ಅಷ್ಟೇ. ಥು, ಇವಳ ಜೊತೆ ಹೇಗ್ ಸಂಸಾರ ಮಾಡ್ತೀಯೋ ಏನೋ. ನಿಮ್ಮಿಬ್ರದ್ದು ಇದೇ ಆಯ್ತು ಯಾವಾಗ್ಲೂ. ಲವ್, ನಂಗೆ ಮದುವೆ ಆಗಕ್ಕೆ ಭಯ ಆಗ್ತಾ ಇದೆಯಲ್ಲೋ, ಹೆಂಗೋ ಸಹಿಸ್ಕೊಂಡಿದೀಯಾ? ಅದಕ್ಕೆ ತಾನೇ ಏನಾದ್ರೂ ಒಂದು ಐಡಿಯಾ ಕೊಡ್ತೀಯ ಅಂತ ಹೇಳ್ಬಿಟ್ಟು ನಾನು ನಿನ್ನ ಹತ್ರ ಬಂದಿರೋದು. ತಡಿಯಪ್ಪ, ಯೋಚನೆ ಮಾಡಿ ಹೇಳ್ತೀನಿ. ಲವ್, ನಂಗೆ ತಡ್ಕೊಳಕ್ ಆಗ್ತಿಲ್ಲ ಕಣೋ, ಏನಾದ್ರೂ ಒಂದು ಐಡಿಯಾ ಕೊಡಪ್ಪ. ಲವ್ ತಡಿಯೋ, ಆಯ್ತು. ಮಚ್ಚ, ಹಿಂಗ್ ಮಾಡು. ಮಚ್ಚ, ಪಕ್ಕ ಐಡಿಯಾ ವರ್ಕೌಟ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡು. ಓಕೆ ಮಗ. ಆದಷ್ಟು ಬೇಗ ನೀವು ನೋಡಿ.